ಇನ್ನೇನು ಗೌರಿ ಗಣೇಶ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಕುಮಟಾ ತಾಲೂಕಿನ ದಿವಗಿಯಲ್ಲಿ ಬಿಎಸ್ಸಿ ನರ್ಸಿಂಗ್ ವ್ಯಾಸಂಗ ಮಾಡುತ್ತಿದ್ದ ವಿದ್ಯಾರ್ಥಿನಿಯೊಬ್ಬರು ದಣಿವರಿಯದೆ ಆಕರ್ಷಕ ಗಣಪನ ಮೂರ್ತಿಗಳನ್ನು ತಯಾರಿಸುವ ಮೂಲಕ ತನ್ನ ಸಹೋದರರಿಗೆ ಸಾಥ್ ನೀಡುತ್ತಿರುವುದು ಗಮನ ಸೆಳೆದಿದೆ. ಕುಮಟಾ ದೇವಕಿ ಮೂಲದ ಬಿಎಸ್ಸಿ ನರ್ಸಿಂಗ್ ಓದುತ್ತಿರುವ ಅಶ್ವಿತಾ ಅಂಬಿಕಾ ಮಣ್ಣಿನ ಗಣಪತಿ ಮೂರ್ತಿ ತಯಾರಿಕೆಯಲ್ಲಿ ಸೈ ಎನಿಸಿಕೊಂಡಿದ್ದಾರೆ. ಬಿಎಸ್ಸಿ ನರ್ಸಿಂಗ್ ವ್ಯಾಸಂಗ ಮಾಡುತ್ತಿದ್ದರೂ ಇವರ ಕೈಯಲ್ಲಿ ಆಕರ್ಷಕ ಗಣಪತಿ ಮೂರ್ತಿ ಅರಳುತ್ತದೆ. ಗಣೇಶ ಹಬ್ಬ ಸಮೀಪಿಸಿದ್ದು ತಮ್ಮ ಸಹೋದರರ ಜೊತೆ ಅಶ್ವಿತಾ ಅಂಬಿಕಾ ಕೂಡ ಜೊತೆಯಾಗಿದ್ದಾರೆ. ಗಣಪನ ಮೂರ್ತಿಗಳಿಗೆ ಬಣ್ಣ ಬಳಿಯುವ ಹಾಗೂ ಅಂತಿಮ ಹಂತದ ಸಿದ್ಧತೆಗೆ ಎಲ್ಲಾ ತಯಾರಿ ನಡೆಸುತ್ತಿದ್ದಾರೆ. ಮೂರ್ತಿಯ ತಯಾರಿಕೆಯಲ್ಲಿಯೂ ಒಂದು ನಿಮಿಷವೂ ವ್ಯರ್ಥವಾಗದಂತೆ ಮೂರ್ತಿಯ ಸಿದ್ಧತೆಯಲ್ಲಿ ತಲ್ಲೀನರಾಗಿದ್ದಾರೆ. ದಿವಗಿಯಲ್ಲಿ ದಿವಂಗತ ಉಲ್ಲಾಸ್ ಅಂಬಿಕಾ ಅವರ ಪುತ್ರ ಅಜಯ್ ಉಲ್ಲಾಸ್ ಅಂಬಿಕಾ ಅವರ ಕುಟುಂಬ ಹಲವು ದಶಕಗಳಿಂದಲೂ ಅತ್ಯಾಕರ್ಷಕ ಗಣಪತಿ ಮೂರ್ತಿಗಳ ತಯಾರಿಕೆಯಲ್ಲಿ ತೊಡಗಿಕೊಂಡಿರೋದು ವಿಶೇಷ. ಇವರ ತಂದೆ ಉಲ್ಲಾಸ್ ಅಂಬಿಕಾ ಅವರು ತಮ್ಮ ಮಕ್ಕಳಿಗೆ ಗಣಪತಿ ಮೂರ್ತಿ ತಯಾರಿಕೆ ಮಾಡುವ ಅದ್ಭುತ ಕಲೆಯನ್ನ ಸಂಪೂರ್ಣ ಧಾರೆ ಎರೆದಿದ್ದಾರೆ. ನಮ್ಮ ಈ ಸಾಧನೆಗೆ ನಮ್ಮ ತಂದೆಯವರೇ ಪ್ರೇರಣೆ ಎಂದು ಈ ಮೂವರು ಮಕ್ಕಳು ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ದಿವಂಗತ ಉಲ್ಲಾಸ್ ಅವರ ಪುತ್ರರಾದ ಅಜಯ್ ಅಂಬಿಕಾ, ಅಜಿತ್ ಅಂಬಿಕಾ, ಪುತ್ರಿ ಅಶ್ವಿತಾ ಅಂಬಿಕಾ ತಂದೆಯ ವೃತ್ತಿಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಪುತ್ರ ಅಜಯ್ ಕತಾರ್ನ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ರೆ ಇನ್ನೋರ್ವ ಪುತ್ರ ಅಜಿತ್ ಅಂಬಿಕ್ ವಿವಿಧ ಉದ್ಯೋಗಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅಜಯ್ ಪ್ರತಿ ವರ್ಷ ಗಣೇಶ ಚತುರ್ಥಿಗೆ ಗಣಪತಿ ಮೂರ್ತಿ ತಯಾರಿಕೆ ಮಾಡಲೆಂದೇ ಮನೆಗೆ ಆಗಮಿಸುತ್ತಾರೆ. ಪುತ್ರಿ ಅಶ್ವಿತಾ ಅಂಬಿಕಾ ಬಿಎಸ್ಸಿ ನರ್ಸಿಂಗ್ ವ್ಯಾಸಂಗ ಮಾಡುತ್ತಿದ್ದು ಮೂರ್ತಿ ತಯಾರಿಕೆಯನ್ನ ಕಲೆಯಾಗಿ ಅಲ್ಲ ಆರಾಧನೆಯಾಗಿ ಸ್ವೀಕರಿಸಿದ್ದಾರೆ. ಇವರಿಗೆ ಉಲ್ಲಾಸ್ ಅವರ ತಂಗಿ ರಾಜೇಶ್ವರಿ ಕೂಡ ಅಜಯ್ ಅವರ ತಂಡಕ್ಕೆ ಸಾಥ್ ನೀಡುತ್ತಿದ್ದಾರೆ. ಮಕ್ಕಳೇ ತಯಾರಿಸಿದ ಯಕ್ಷಗಾನ ರೂಪದ ಗಣೇಶ ಮೂರ್ತಿ, ಬ್ಯಾಲೆನ್ಸಿಂಗ್ ಗಣೇಶ, ಈಶ್ವರ, ಕಲ್ಲಿನ ಪ್ರತಿರೂಪವನ್ನ ಹೋಲುವ ಗಣಪ, ಶ್ರೀರಾಮ ಸ್ವರೂಪ ಗಣಪ, ವಿಠ್ಠಲ, ಮೂಷಿಕ ವಾಹನ, ತುಕಾರಾಮ ಹೀಗೆ ವಿವಿಧ ಭಂಗಿಯಲ್ಲಿ ಕುಳಿತ 83ಕ್ಕೂ ಹೆಚ್ಚು ಗಣಪತಿ ಮೂರ್ತಿಗಳು ಈಗ ಸಿದ್ಧಗೊಂಡಿದೆ. ನಾನು ಈ ಕಲೆಯನ್ನು ನನ್ನ ತಂದೆಯವರಾದ ಉಲ್ಲಾಸ್ ಪರಮೇಶ್ವರ ಹತ್ರ ಕಲಿತಿರುತ್ತೇನೆ, ಮುಂದುವರಿಸಿಕೊಂಡು ಹೋಗಿರುತ್ತೇನೆ. ನಾವು ಸರಿಸುಮಾರು 84 ಗಣೇಶಗಳನ್ನು ಮಾಡಿರುತ್ತೇವೆ. ಇದರಲ್ಲಿ ವಿಶೇಷ ಗಣಪತಿಗಳಾದ ಯಕ್ಷಗಾನ ಸ್ವರೂಪ, ಈಶ್ವರ ಸ್ವರೂಪ ಹಲವು ಬಗೆಗಳಲ್ಲಿ ಮಾಡಿರುತ್ತೇವೆ. ಈ ಗಣೇಶಗಳನ್ನು ನಾವು ಜೇಡಿ ಮಣ್ಣಿನಿಂದ ಮಾಡಿರುತ್ತೇನೆ. ಈ ಗಣೇಶಗಳನ್ನು ಮಾಡಲು ನಾನು ನನ್ನ ಮನೆಯವರ ಹಾಗೂ ಗೆಳೆಯರ ಸಹಾಯ ಪಡೆದುಕೊಂಡಿರುತ್ತೇನೆ. ಜಿಲ್ಲೆಯ ನಾನಾ ಭಾಗಗಳಲ್ಲಿ ಇವರು ತಯಾರಿಸಿದ ಗಣಪತಿ ಪ್ರತಿಷ್ಠಾನಗೊಳ್ಳುತ್ತವೆ. ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿ ತಯಾರಿಸುತ್ತಿರುವ ಈ ಕುಟುಂಬ ಲಾಭದ ವಿಚಾರ ಮಾಡದೆ ಕಲೆಯನ್ನೇ ಅನಾವರಣ ಮಾಡುತ್ತಿದ್ದು ಇಂತಹ ಎಲೆಮರೆಯಂತೆ ಕೆಲಸ ಮಾಡುವ ಕಲಾವಿದರನ್ನ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಗುರುತಿಸಿ ಪ್ರೋತ್ಸಾಹ ನೀಡಬೇಕಿದೆ. ಭಟ್ಕಳ ತಾಲೂಕಿನ ಎಲ್ಲೆಡೆ ಆಗಸ್ಟ್ 27ರಿಂದ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲು ಭರದ ಸಿದ್ಧತೆ ನಡೆದಿದೆ. ಮಣ್ಣಿನ ನಡುವೆ ಗಣೇಶ ಅರಳಿ ನಿಂತಿದ್ದು ಕಲಾಕಾರರು ಗಣೇಶ ವಿಗ್ರಹಗಳಿಗೆ ಬಣ್ಣ ಬಳಿಯುವುದರ ಮೂಲಕ ಅಂತಿಮ ಸ್ಪರ್ಶ ನೀಡುತ್ತಿದ್ದಾರೆ. ಭಟ್ಕಳ ತಾಲೂಕಿನಲ್ಲಿ ಬಹಳ ಹಿಂದಿನಿಂದಲೂ ಗಣೇಶೋತ್ಸವವನ್ನ ಆಚರಿಸಿಕೊಂಡು ಬರಲಾಗಿದೆ. ಪ್ರತಿ ವರ್ಷ ತಾಲೂಕಿನ ನೂರಾರು ಮನೆಯಲ್ಲಿ ಗಣಪತಿಯನ್ನ ತಂದು ಕುಳ್ಳಿರಿಸಿ ಗಣೇಶೋತ್ಸವವನ್ನ ಆಚರಿಸಲಾಗುತ್ತದೆ. ಪ್ರವಾಸಿ ತಾಣ ಮುರುಡೇಶ್ವರವೂ ಸೇರಿದಂತೆ ಭಟ್ಕಳದ ವಿವಿಧೆಡೆ 121 ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ಆಗಮನಕ್ಕೆ ಸಿದ್ಧತೆ ನಡೆದಿದೆ. ಇಲ್ಲಿ ಕೇವಲ ಧಾರ್ಮಿಕ ಹಬ್ಬಕ್ಕೆ ಸೀಮಿತವಾಗಿಲ್ಲ. ಗಣೇಶೋತ್ಸವದಲ್ಲಿ ಶೈಕ್ಷಣಿಕ, ಸಾಂಸ್ಕೃತಿಕ ಚಟುವಟಿಕೆಗಳು ಚಿಗುರೊಡೆಯುತ್ತವೆ. ಅದಕ್ಕಾಗಿಯೇ ಗಣೇಶನ ಹಬ್ಬಕ್ಕೆ ಕಾಯುವ ಯುವಕ ಯುವತಿಯರು, ಪುಟ್ಟ ಮಕ್ಕಳ ಸಂಖ್ಯೆ ಕಡಿಮೆಯೇನಿಲ್ಲ. ಸ್ಥಳೀಯವಾಗಿ ಗಣೇಶ ಚತುರ್ಥಿಗೆ ಕನಿಷ್ಠ 3 ತಿಂಗಳ ಮೊದಲೇ ಮಣ್ಣಿನಿಂದ ಗಣೇಶ ಮೂರ್ತಿ ತಯಾರಿಕೆ ಕಾರ್ಯ ಆರಂಭವಾಗುತ್ತದೆ.
ಭಟ್ಕಳದಲ್ಲಿ ಅರುಣಾ ಗುಡಿಗಾರ್, ಶ್ರೀಪಾದ್ ಕಂಚುಗಾರ್, ಮುರುಡೇಶ್ವರದ ದೇವಿದಾಸ್ ಗುಡಿಗಾರ್ ಮನೆಯಂಗಳದಲ್ಲಿ ಮಣ್ಣಿನ ಗಣಪನಿಗೆ ಸಿಂಗಾರ ಮಾಡಲಾಗ್ತಿದೆ. ಈಗಾಗಲೇ ಶಿರಸಿ ಹೆಗ್ಗರಣೆಯಿಂದ ಮಣ್ಣನ್ನ ತರಿಸಿಕೊಂಡು ಹದಗೊಳಿಸಲಾಗಿದ್ದು, ಮಣ್ಣಿನ ಗಣಪನ ಮೂರ್ತಿ ಅಲಂಕಾರ ವೇಗವನ್ನ ಪಡೆದುಕೊಂಡಿದೆ. ವರ್ಷದಿಂದ ವರ್ಷಕ್ಕೆ ಮಣ್ಣು ಸಾಗಾಟ ಹಾಗೂ ಕಾರ್ಮಿಕ ಕೆಲಸದ ವೆಚ್ಚ ಏರಿಕೆಯಾಗುತ್ತಲೇ ಇದೆ. ಪ್ರತಿ ವರ್ಷವೂ ಖರ್ಚು ವೆಚ್ಚ ನಿಭಾಯಿಸುವ ಸವಾಲನ್ನ ಕಲಾಕಾರರು ಎದುರಿಸುತ್ತಿದ್ದಾರೆ. ವಿಶೇಷ ಎಂದ್ರೆ ಮಕ್ಕಳು, ಮಹಿಳೆಯರು ಸೇರಿದಂತೆ ಕಲಾಕಾರರ ಕುಟುಂಬ ಸದಸ್ಯರು ಮೂರ್ತಿ ತಯಾರಿಕೆ, ಬಣ್ಣ ಲೇಪನ ಕಾರ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಆರಂಭದಲ್ಲಿ ಬೆಳಿಗ್ಗೆ 7 ರಿಂದ 11 ಗಂಟೆಯವರೆಗೂ ಮೂರ್ತಿ ತಯಾರಿಕೆ ನಡೆಯುತ್ತದೆ. ಗಣೇಶ ಚತುರ್ಥಿ ಸಮೀಪಿಸುತ್ತಿದ್ದಂತೆ 7 ರಿಂದ 8 ದಿನ ನಿದ್ರೆ ಬಿಟ್ಟು ಕೆಲಸ ಮಾಡ್ತಾರೆ. ಇದು ಕಲಾಕಾರರಿಗೆ ಒಂದು ರೀತಿಯಲ್ಲಿ ಕೌಟುಂಬಿಕ ಒಗ್ಗಟ್ಟನ್ನು ನೀಡಿದೆ. ತಲೆತಲಾಂತರಗಳಿಂದ ಮೂರ್ತಿಯನ್ನ ತಯಾರಿಸಿಕೊಂಡು ಬಂದಿರುವ ಇಲ್ಲಿನ ಕಲಾಕಾರರಿಗೆ ಮೂರ್ತಿ ತಯಾರಿಕೆ ಕೇವಲ ಮಾರಾಟದ ಸರಕಾಗಿ ಉಳಿದಿಲ್ಲ. ಗಣಪತಿಯ ಮೇಲಿನ ಶ್ರದ್ಧೆ ಭಕ್ತಿಯಿಂದ ಅವರು ಲಾಭ ನಷ್ಟದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ತಿಲ್ಲ. ಕಳೆದ 2 ದಶಕಗಳ ಅವಧಿಯಲ್ಲಿ ಬಣ್ಣ ಬಳಕೆಯ ವಿಧಾನವೂ ಬದಲಾಗಿದೆ. ಗಣಪತಿಯ ಅಂದವನ್ನ ಹೆಚ್ಚಿಸುತ್ತಿರುವುದರ ಜೊತೆಗೆ ಕಲಾಕಾರರ ಸಮಯವೂ ವ್ಯರ್ಥವಾಗದಂತೆ ಕಲಾಕಾರರು ಸ್ಪ್ರೇ ಪೇಂಟಿಂಗ್ ಮೊರೆ ಹೋಗಿದ್ದಾರೆ ಎನ್ನುತ್ತಾರೆ ಕಲಾಕಾರ ಸಂಜಯ್ ಗುಡಿಗಾರ್. ಸುಮಾರು ವರ್ಷಗಳಿಂದ ನಾವು ಈ ಗಣಪತಿ ವಿಗ್ರಹ ರಚನೆ ಮಾಡ್ತಾ ಇದ್ದೇವೆ. ಸದಾಶಿವ ಗುಡಿಗಾರ್ ಅವರ ಸಾರಥ್ಯದಲ್ಲಿ ಇದು ನಡೀತಾ ಇರುವಂತದ್ದು. ಅವರ ಮಗ ಅರುಣ್ ಗುಡಿಗಾರ್, ಅವರ ಮಗ ಅಮಿತ್ ಗುಡಿಗಾರ್, ಹೀಗೆ 3-4 ತಲೆಮಾರುಗಳಿಂದ ಇದು ನಮ್ಮ ಕಣ್ಣೀರಲ್ಲಿ ಕಾಣ್ತಾ ಇರೋದು. ಇದಕ್ಕಿಂತ ಹಿಂದೆ ಅಜ್ಜ ಮುತ್ತಜ್ಜ ಅವರೆಲ್ಲ ಬಹಳಷ್ಟು ಶ್ರದ್ಧೆಯಿಂದ ಈ ಗಣೇಶ ಚತುರ್ಥಿ ಸಂಬಂಧಪಟ್ಟ ಈ ಮೂರ್ತಿಯನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಕುಟುಂಬದವರು ಎಲ್ಲರೂ ಹೊರಗಡೆಗಿದ್ದವರು ಈ ಸಂದರ್ಭದಲ್ಲಿ ಒಂದು ಒಗ್ಗಟ್ಟಿನಲ್ಲಿ ಬಂದು ಹೀಗೆ ಕೆಲಸ ಮಾಡ್ತಾರೆ. ಅಳಿಯಂದಿರು, ಹೆಣ್ಣುಮಕ್ಕಳು, ಮನೆಗೆ ಸಂಬಂಧಪಟ್ಟಂತ ಎಲ್ಲ ಸದಸ್ಯರು ಇಲ್ಲಿ ಬಂದು ಈ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ. ಹಾಗಾಗಿ ಒಂದು ಕೌಟುಂಬಿಕವಾಗಿ ಒಂದು ಒಗ್ಗಟ್ಟು ಕೂಡ ಇಲ್ಲಿ ನಮಗೆ ಈ ಹಬ್ಬದಿಂದ ಸಿಗ್ತಾ ಇದೆ. ಮಣ್ಣು ಇಲ್ಲಿ ಅಷ್ಟು ಚೆನ್ನಾಗಿ ನಮಗೆ ಸಿಗೋದಿಲ್ಲ. ನಾವು ಇದಕ್ಕೆ ಸಂಬಂಧಪಟ್ಟಂತೆ ಶಿರಸಿಯ ಹೆಗ್ಗರಣೆ ಅಲ್ಲಿಂದ ನಾವು ಮಣ್ಣನ್ನು ತಗೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷ 1-2 ಲೋಡ್ ಮಣ್ಣು ನಮಗೆ ಪ್ರತಿ ವರ್ಷ ಬರೋದು 250ಕ್ಕಿಂತ ಮೇಲ್ಪಟ್ಟು ನಾವು ಮೂರ್ತಿ ಮಾಡ್ತಾ ಇರೋದ್ರಿಂದ ಅಷ್ಟು ಬೇಕಾಗ್ತದೆ. ಅದಕ್ಕೆ ಸಹ ಹದ ಮಾಡೋದು ಇವೆಲ್ಲ ಕಾರ್ಯ ಸಾಧಾರಣ ನಮ್ಮದು 3 ತಿಂಗಳಿಂದ ಶುರುವಾಗುತ್ತದೆ. ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ 11 ಗಂಟೆವರೆಗೆ ನಾವು ಈ ಕೊನೆಯ 7 ದಿನಗಳು ಅದಕ್ಕೆ ನಿದ್ರೆನೇ ಬಿಟ್ಟು ನಾವು ಕೆಲಸ ಮಾಡ್ತಾ ಇದ್ದೇವೆ. ಒಂದು ಕಡೆ ತರೇವಾರಿ ತರಕಾರಿ, ಇದರ ಜೊತೆ ಕಾಡಿನಲ್ಲಿ ಸಿಗುವ ವಿವಿಧ ವಿಶಿಷ್ಟ ಹಣ್ಣು ಹೂಗಳು, ದರ ಹೊಂದಿಸುತ್ತಾ ಖರೀದಿಸುವ ಜನರು. ಇದು ಗೋಕರ್ಣ ಗಂಜಿಗದ್ದೆಯಲ್ಲಿ ಕಂಡುಬಂದ ದೃಶ್ಯ. ಗೌರಿ ಗಣೇಶ ಹಬ್ಬದಂದು ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಬಳಸುವ ಹಲವು ಹೂವು, ತರಕಾರಿಗಳ ವ್ಯಾಪಾರ ಸೋಮವಾರ ಜೋರಾಗಿ ನಡೆಯಿತು. ಗಣೇಶನ ಮಂಟಪಕ್ಕೆ ಕಟ್ಟುವ ಗಂಗಮ್ಮನ ಕಾಳು, ಕಬ್ಬು, ಕಾಡಿನಲ್ಲಿ ಸಿಗುವ ಹಲವು ಬಗೆಯ ಬಳ್ಳಿ ಮತ್ತಿತರ ವಸ್ತುಗಳನ್ನ ಹಾಲಕ್ಕಿ ಮಹಿಳೆಯರು ಮಾರಾಟಕ್ಕೆ ತಂದಿದ್ದರು. ಜನರು ದರ ಹೊಂದಿಸುತ್ತಾ ಜೋರಾಗಿ ಖರೀದಿ ನಡೆಸಿದ್ರು. ಇದರಂತೆ ಹಬ್ಬದಂದು ಬೇಕಾಗುವ ಇಲ್ಲಿ ಬೆಳೆಯುವ ವಿವಿಧ ತರಕಾರಿಗಳ ಮಾರಾಟ ಜೋರಾಗಿ ನಡೆಯಿತು. ಮಳೆಯ ಅಬ್ಬರದ ನಡುವೆಯೂ ಜನರು ಅಗತ್ಯ ವಸ್ತು ಪಡೆದು ಹಬ್ಬದ ಸಂಭ್ರಮಕ್ಕೆ ಅಣಿಯಾದ್ರು. ಗಣೇಶ ಚತುರ್ಥಿ ಹಬ್ಬಕ್ಕೆ ಬಗೆ ಬಗೆಯ ಅಲಂಕಾರಿಕ ವಸ್ತುಗಳು ಮಾರಾಟಕ್ಕೆ ಬಂದಿದ್ದು ಗೋಕರ್ಣದಲ್ಲಿ ಖರೀದಿಯೂ ಜೋರಾಗಿ ನಡೆದಿದೆ. ಮನೆಗಳಲ್ಲಿ ಹಾಗೂ ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸುವ ಗಣೇಶನಿಗೆ ಭವ್ಯ ಅಲಂಕಾರದಲ್ಲಿ ಮಂಟಪ ನಿರ್ಮಾಣಕ್ಕಾಗಿ ಪ್ಲಾಸ್ಟಿಕ್ ಹೂಗಳು, ಕಾಗದದ ಪರ್ಪರೆ ಹಾಗೂ ಇನ್ನಿತರ ವಸ್ತುಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ದರ ದುಬಾರಿಯಾದ್ರೂ ವರ್ಷಕ್ಕೊಮ್ಮೆ ಬರುವ ಹಬ್ಬದ ತಯಾರಿಗೆ ಜನರು ಮುಗಿಬಿದ್ದು ಖರೀದಿಸುತ್ತಿದ್ದಾರೆ. ಇನ್ನು ವಿವಿಧ ನಮೂನೆಯ ವಿದ್ಯುತ್ ಬಲ್ಬಿನ ಸರ, ಹಲವು ಬಗೆಯ ಬಲ್ಬ್ ಮತ್ತಿತರ ವಿಶೇಷ ಅಲಂಕಾರದ ಪರಿಕರಗಳು ಲಗ್ಗೆ ಇಟ್ಟಿವೆ. ಪ್ರತಿ ವರ್ಷ ಹಬ್ಬದ ಸಮಯದಲ್ಲಿ ಹೊರ ಊರಿನಿಂದ ಹೂವಿನ ವ್ಯಾಪಾರಿಗಳು ಆಗಮಿಸಿ ವಹಿವಾಟು ನಡೆಸೋದು ವಾಡಿಕೆಯಾಗಿತ್ತು. ಆದರೆ ಈ ವರ್ಷ ಸೋಮವಾರದವರೆಗೂ ಇತ್ತ ಬರಲಿಲ್ಲ. ಮಂಗಳವಾರ ಬರಬಹುದು ಎಂಬ ನಿರೀಕ್ಷೆ ಇದೆ. ಪ್ರಸ್ತುತ ಇಲ್ಲಿನ ಅಂಗಡಿಗಳಲ್ಲಿ ಹೂ ಹಣ್ಣುಗಳ ಮಾರಾಟ ಜೋರಾಗಿ ನಡೆಯುತ್ತಿದ್ದು ದರವೂ ದುಬಾರಿಯಾಗಿದೆ. ಇನ್ನು ಮಳೆ ಸಹ ಆರಂಭವಾಗಿದ್ದು ಕಳೆದ ವರ್ಷದಂತೆಯೇ ಹಬ್ಬಕ್ಕೆ ಮಳೆ ಆರ್ಭಟಿಸುತ್ತಿದೆಯೇ ಕಾದು ನೋಡಬೇಕಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕ್ಷೇತ್ರ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಬಗ್ಗೆ ಅಪಪ್ರಚಾರ ನಡೆಯುತ್ತಿದೆ ಎಂದು ಆರೋಪಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಮಾಹಿತಿ ಹಂಚಿಕೊಳ್ಳುತ್ತಿರುವವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ಹಳಿಯಾಳ್ ಬಿಜೆಪಿ ಘಟಕದ ವತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು.
ಪಟ್ಟಣದ ಗಣಪತಿ ದೇವಸ್ಥಾನದ ಬಳಿ ಜಮಾಯಿಸಿದ ಪ್ರತಿಭಟನಾಕಾರರು ಅಪಪ್ರಚಾರ ನಡೆಸುತ್ತಿರುವವರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಜೈ ಧರ್ಮಸ್ಥಳ, ಧರ್ಮಸ್ಥಳದ ಜೊತೆಗೆ ನಾವಿದ್ದೇವೆ ಎಂಬ ಭಿತ್ತಿ ಚಿತ್ರಗಳನ್ನ ಹಿಡಿದು ಮೆರವಣಿಗೆ ನಡೆಸಿದ್ರು. ಗಣೇಶ ಕಲ್ಯಾಣ ಮಂಟಪದಿಂದ ಹೊರಟ ಮೆರವಣಿಗೆ ವನಶ್ರೀ ವೃತ್ತ ರಸ್ತೆ ಮೂಲಕ ಶಿವಾಜಿ ವೃತ್ತ ತಲುಪಿತು. ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಮಾಜಿ ಶಾಸಕ ಸುನಿಲ್ ಹೆಗಡೆ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ. ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿರುತ್ತದೆ. ಹಿಂದೂಗಳ ಧಾರ್ಮಿಕ ಭಾವನೆಯನ್ನ ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರರು ಸುಳ್ಳು ಅಪಪ್ರಚಾರವನ್ನ ಮಾಡುತ್ತಿದ್ದಾರೆ. ಇದರ ಹಿಂದೆ ಹಿಂದೂಗಳ ಶ್ರದ್ಧಾಭಕ್ತಿಯನ್ನ ಅತ್ಯಂತ ನಿಕೃಷ್ಟವಾಗಿ ಬಿಂಬಿಸುವ ಹುನ್ನಾರವಿದೆ. ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರವೂ ನಡೆದಿದೆ ಎಂದರು. ಭಾರತದ ನ್ಯಾಯ ಸಂಹಿತಾ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನ ವ್ಯಯಿಸಿ ಆತ ಹೇಳಿದ ಕಡೆಗಳಲ್ಲೆಲ್ಲ ಗುಂಡಿಗಳನ್ನ ತೋಡಿದೆ. ಆದರೆ ಈ ಅನಾಮಿಕನ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎನ್ನುವುದನ್ನ ಈವರೆಗೂ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರೋದಿಲ್ಲ. ಆದ್ದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನ ಪತ್ತೆ ಹಚ್ಚಿ ಅವರನ್ನ ಶಿಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದ್ರು. ಈ ಸಂದರ್ಭದಲ್ಲಿ ಮಂಗೇಶ್ ದೇಶಪಾಂಡೆ, ವಿಠ್ಠಲ್ ಸಿದ್ದಣ್ಣವರ್, ಸಂತೋಷ್ ಘಟಕಾಂಬಳೆ, ಸಂಗೀತಾ ಜಾವಡೇಕರ್, ಜಯಲಕ್ಷ್ಮಿ ಚವಾಣ್, ಮಾಲಾ ಹುಂಡೇಕರ್ ಇತರರು ಇದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ,
ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.